ಇನ್ನು ನಾವು ದೆಹಲಿ ಕಡೆಗೆ ಹೋಗ್ಬಿಡೋಣ. ದೆಹಲಿ ವಿಧಾನಸಭೆ ಚುನಾವಣೆ ದಿನಾಂಕ ಘೋಷಣೆ ಆಗಿದೆ. ದೆಹಲಿಯಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಈ ಮೂರು ಪಕ್ಷಗಳಿಂದ ತೀವ್ರ ಪೈಪೋಟಿ ನಡೆಯಲಿದೆ. ಇಲ್ಲ, ಪೈಪೋಟಿ ಇಲ್ಲ, ರಾಂಗ್ ಬರ್ದವ್ರು ಇಲ್ಲಿ ಫೈಟ್ ಬಿಟ್ವೀನ್ ಆಮ್ ಆದ್ಮಿ ಪಾರ್ಟಿ ಬಿಜೆಪಿನೇ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ 8, 62 ಆಪು, ಕಾಂಗ್ರೆಸ್ 0, 0, 0. 2 ವಿಧಾನಸಭೆ ಚುನಾವಣೆಯಿಂದ 2015 ಕಾಂಗ್ರೆಸ್ 0, 2020 ಕಾಂಗ್ರೆಸ್ 0. ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ವರ್ಸಸ್ ಆಮ್ ಆದ್ಮಿ ಪಾರ್ಟಿ. ಅಂದ್ರೆ ಕಾಂಗ್ರೆಸ್ ಬಂದೆ ಮುಂದಕ್ಕೆ ಓದ್ಬಿಡ್ತೀನಿ. ಇನ್ನು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಭಾರತದ ಚುನಾವಣಾ ಆಯೋಗ 2025 ಮೊದಲ ವಿಧಾನಸಭೆ ಚುನಾವಣೆ ದಿನಾಂಕ ಪ್ರಕಟಣೆ ಮಾಡಿದೆ. ಇದೇ ಫೆಬ್ರವರಿ 5 ಮತದಾನ ನಡೆಯಲಿದ್ದು ಫೆಬ್ರವರಿ 8 ಫಲಿತಾಂಶ ಪ್ರಕಟವಾಗಲಿದೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ. ಜನವರಿ 10 ನೋಟಿಫಿಕೇಶನ್ ಹೊರಡಿಸಲಿದ್ದು ನಾಮಪತ್ರ ಸಲ್ಲಿಕೆಗೆ ಜನವರಿ 17 ಕೊನೆಯ ದಿನ. ಜನವರಿ 18 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆಯಲು ಜನವರಿ 20 ಕೊನೆಯ ದಿನವಾಗಿರುತ್ತೆ. ದೆಹಲಿಯಲ್ಲಿ 70 ವಿಧಾನಸಭಾ ಕ್ಷೇತ್ರಗಳಿದ್ದು ಈ ಪೈಕಿ 12 ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ. ದೆಹಲಿಯಲ್ಲಿ ಒಟ್ಟು 1,55,00,000 ಮತದಾರರಿದ್ದಾರೆ. ಇನ್ನು ಈ ಚುನಾವಣೆಗೆ 3 ಪಕ್ಷಗಳು ಮತದಾರರಿಗೆ ಈಗಾಗಲೇ ಭರ್ಜರಿ ಆಫರ್ಗಳನ್ನು ಕೊಡ್ತಿದೆ. ಸರ್ ಹೌದು, ನಾನು ಅದನ್ನೇ ಹೇಳಕ್ ಬಂದೆ. ನೀವು ಹೇಳಿದ್ರಿ ಇಲ್ಲಿ ಕಾಂಗ್ರೆಸ್ ಯಾವುದೇ ರೀತಿಯಾಗಿ ಪರಿಗಣನೆಗೆ ನಾನು ತಗೊಳ್ಳೋದಿಲ್ಲ ಅಂತ ಹೇಳಿದ್ರಿ. ನಾನಲ್ಲ, ಡೆಲ್ಲಿ ಜನನೇ 2015 70 1 ಸೀಟ್ ಗೆಲ್ಸಿಲ್ಲ ಕಾಂಗ್ರೆಸ್ನ. 2020 ಕಾಂಗ್ರೆಸ್ 1 ಸೀಟ್ ಗೆಲ್ಸಿಲ್ಲ. 2 ವಿಧಾನಸಭೆ ಚುನಾವಣೆಯಲ್ಲಿ ದೆಹಲಿ ವಿಧಾನಸಭೆಯಲ್ಲಿ ಒಬ್ಬ ಕಾಂಗ್ರೆಸ್ MLA ಇಲ್ಲ. ನಾನು ಗಣನೆಗೆ ತಗೊಂಡಿರೋದಲ್ಲ, ಡೆಲ್ಲಿ ಜನನೇ ಗಣನೆ ತಗೊಂಡಿಲ್ಲ ಸರ್. ಅದೇನಿರೋದು, ಯಾಕಂದ್ರೆ ಈಗ ಕಾಂಗ್ರೆಸ್ ಗ್ಯಾರಂಟಿಗಳ ಮೂಲಕ ಎಲ್ಲಾ ಜನಗಳನ್ನ ತನ್ನ ತಿಳ್ಕೊಳ್ಳೋದ್ರಲ್ಲಿ ಕೆಲವೊಂದು ಕಡೆ ಯಶಸ್ವಿ ಆಗಿದೆ, ಅದು ನಾವು ನೋಡ್ದಂಗೆ. ಹೀಗಾಗಿ ದೆಹಲಿಯಲ್ಲಿ ಕೂಡ ಈ ಬಾರಿ ಜನ ಏನಾದ್ರೂ ಗ್ಯಾರಂಟಿ ಕಡೆ ವಾಲ್ತಾರ ಅಂತ ಸ್ವಲ್ಪ ಆದ್ರು. 15 ವರ್ಷ ಶೀಲಾ ದೀಕ್ಷಿತ್ ದೆಹಲಿಯ ಮುಖ್ಯಮಂತ್ರಿ ಆಗಿದ್ರು. ನಂತರದ ಚುನಾವಣೆ ಬರುತ್ತೆ 13, ಐ ಥಿಂಕ್ 13-14ರಲ್ಲಿ. ಅತಂತ್ರ ವಿಧಾನಸಭೆ ಆದಾಗ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಸೇರಿ ಸರ್ಕಾರ ರಚನೆ ಮಾಡುತ್ತೆ. ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗ್ತಾರೆ. ಅವರೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂರುತ್ತಾರೆ. ನಂತರ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ತಾರೆ. ನಂತರ ನಡೆಯುವ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ 56 ಇಂಚಿನ ಎದೆಯ ನರೇಂದ್ರ ಮೋದಿಯ ಪಾರ್ಟಿ ತಗೊಳ್ಳೋದೆಷ್ಟು ಗೊತ್ತಾ? ಸೀಟು 70ರಲ್ಲಿ 3. 15 ವರ್ಷ ದೆಹಲಿಯನ್ನು ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ತಗೊಳ್ಳೋದು 0. ಆಮ್ ಆದ್ಮಿ ಪಾರ್ಟಿಗೆ 67 ಸೀಟ್ ಕೊಡ್ತಾರೆ 2015ರಲ್ಲಿ. ಇನ್ನು 2020 ಆಗ BJP ಅವರು ನಾವು ಬೇಕು ಅನ್ಸುತ್ತಿದ್ದೀವಿ ಅಂತ. 2020 70ರಲ್ಲಿ 8, 7-8 BJP, 62-63 ಆಮ್ ಆದ್ಮಿ ಪಾರ್ಟಿ. ಅರ್ಥ ಆಯ್ತಲ್ಲ? ಇಲ್ಲಿ ಯಾರೋ ಪಾಳೆಗಾರಲ್ಲ ಅಂತ ಕಾಂಗ್ರೆಸ್ಸು BJPಯನ್ನು ದೆಹಲಿಯ ಜನ ಕಾಂಗ್ರೆಸ್ನ ಕಂಪ್ಲೀಟ್ ಖಾಲಿ ಮಾಡಿಸಿದ್ರು. BJPಗೆ ಭಾರಿ ನಡೆ ಮಾಡಿದ್ರು ಸರ್. ಆದ್ರೆ ಬಿಜೆಪಿ ಕೂಡ ಎಲ್ಲೋ ಏನೋ ಮಾಡ್ತಾವ್ರೆ, ಏನೋ ಕೊಡ್ತಾವ್ರೆ. ಹೌದು, ಲೋಕಸಭೆ BJP ಗೆಲ್ತಾರೆ, ವಿಧಾನಸಭೆ ಆಮ್ ಆದ್ಮಿ ಪಾರ್ಟಿ ಗೆಲ್ತಾವ್ರೆ. ಕಾಂಗ್ರೆಸ್ ಅವರು 2,500 ಕೊಡ್ತೀವಿ ಹೆಣ್ಮಕ್ಳಿಗೆ ಅಂದವ್ರೆ. ಹೌದು. ಕುಮಾರಸ್ವಾಮಿ ಅವರು ಪಂಚರತ್ನ ಯೋಜನೆ ಅಂತ ಮಾಡ್ಕೊಂಡಿಲ್ಲ ಓಡಾಡ್ರು ಕರ್ನಾಟಕದಲ್ಲಿ. ಎಷ್ಟು ಸೀಟ್ ಗೆದ್ರು? 19 ತಾನೆ. ಹೌದು. ಕರ್ನಾಟಕದಲ್ಲಿ JDS ಗಿಂತ ಹೀನಾಯ ಸ್ಥಿತಿ ಕಾಂಗ್ರೆಸ್ ದೆಹಲಿಯಲ್ಲಿ. ಅಟ್ಲೀಸ್ಟ್ 18 MLA ಅವರೇ JDS ಅವರು ಕರ್ನಾಟಕದಲ್ಲಿ. ಡೆಲ್ಲಿಲಿ ಕಾಂಗ್ರೆಸ್ ಒಬ್ಬ MLA ಇಲ್ಲ. ಇವು 2,500 ಅಲ್ಲ, 3,000 ಆಗ್ತೀವಿ ಅನ್ನೋ ದೆಹಲಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ. ಅದನ್ನು ಸ್ವತಃ ಕಾಂಗ್ರೆಸ್ ನಾಯಕರು ಒಪ್ಕೋತಾರೆ. ಸಿಗ ಅಂದ್ರೆ ದೆಹಲಿಯಲ್ಲಿ ಕೇಜ್ರಿವಾಲ್ ಮೇಲೆ ಬಂದಂತಹ ಕೆಲವೊಂದು ಆರೋಪಗಳಿದೆ. ಅವರು ಜೈಲಿಗೆ ಹೋಗುವಂತ ಕೆಲಸ ಕೂಡ ಆಯ್ತು. ಇದೇನಾದ್ರೂ ಪಕ್ಷಕ್ಕೆ ಒಂದು ಹೊಡೆತ ಬೀಳುತ್ತಾ? ಈಗ ಮತಗಳನ್ನ ನಾನು ನೆನ್ನೆ ಒಂದು ಮಾತು ಹೇಳಿದ್ದೆ ನಿಮ್ಗೆ, ಮಾತಾಡ್ತಾರೆ ನೀವು ಶೋ ನೋಡೋರು ಗೊತ್ತು. ಜನ ಭ್ರಷ್ಟಾಚಾರವನ್ನು ಒಪ್ಕೊಬಿಟ್ಟಿದ್ದಾರೆ. ತಿನ್ಲಿ ಬಿಡು ಅಂತ ಭ್ರಷ್ಟಾಚಾರವನ್ನ ಒಪ್ಪಿದ್ದಾರೆ, ಭ್ರಷ್ಟಾಚಾರಿಗಳನ್ನ ಒಪ್ಪಿದ್ದಾರೆ. ಅದೇನೋ ಮ್ಯಾಟ್ರ್ ಆಗ್ತಾ ಇಲ್ಲ ಈಗ. ಅಂದ್ರೆ ಎಲ್ಲ ಕಡೆನೂ ಇದೇ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ. ರೇಪ್ ಮಾಡೋದು ಆರೋಪದ ಮೇಲೆ ಜೈಲ್ಗೆ ಹೋದವರು ಗೆದ್ದು ಬರ್ತಾರೆ, ಕೊಲೆ ಮಾಡಿದ ಆರೋಪದ ಮೇಲೆ ಜೈಲ್ಗೆ ಹೋದವ್ರು ಗೆದ್ದು ಬರ್ತಾರೆ, ಲೂಟಿ ಮಾಡಿದ ಆರೋಪದ ಮೇಲೆ ಜೈಲ್ಗೆ ಹೋದವರು ಗೆದ್ದು ಬರ್ತಾರೆ, ಭ್ರಷ್ಟಾಚಾರದ ಮೇಲೆ ಆರೋಪ ಹೊತ್ತು ಜೈಲ್ಗೆ ಹೋದವರು ಗೆದ್ದು ಬರ್ತಾರೆ. ಮತ್ತೆ ಅನ್ನೋದಾದ್ರೆ ನೀವು ಭ್ರಷ್ಟಾಚಾರ ಮ್ಯಾಟ್ರ್ ಎಲ್ಲ ಆಗುತ್ತೆ ಸ್ವಾಮಿ, ಕಮಾನ್ ಆಗುತ್ತಾ? ಆಗಲ್ಲ ಬಿಡಿ ಸರ್. ಯಾಕಂದ್ರೆ ಈಗ ನಮ್ಮ ದೇಶದ ಒಂದು ರಾಜಧಾನಿಯಲ್ಲೇ ಬಿಜೆಪಿ ತನ್ನ ಒಂದು ಹಿಡಿತವನ್ನ ಸಾಧಕ ಆಗ್ತಾ ಇಲ್ಲ. ಆದ್ರೆ ಚುನಾವಣೆಯಿಂದ ಚುನಾವಣೆಗೆ ಸ್ವಲ್ಪ ಪರ್ಸೆಂಟ್ ಆದ್ರೂ ಕೂಡ ಅವ್ರ ಮೇಲಕ್ಕೆ ಬರ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಮಾಡಿತ್ತು, ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಐ ಥಿಂಕ್ ವಿಜಯ್ ಮಲ್ಹೋತ್ರಾ ಇವರೆಲ್ಲ ಅಲ್ಲಿ ಏನು ಶೀಲಾ ದೀಕ್ಷಿತ್ಗೂ ಮುನ್ನ BJP ಕೂಡ ಅಲ್ಲಿ ಒಂದಷ್ಟು ಅವಕಾಶ ಪಡ್ಕೊಂಡಿತ್ತು, ಇಲ್ಲ ಅಂತೇನಿಲ್ಲ. ಆದರೆ ಅರವಿಂದ್ ಕೇಜ್ರಿವಾಲ್
ಕಾಂಗ್ರೆಸ್ಗಿಂತ ಬಿಜೆಪಿಗಿಂತ ಯೋಗ್ಯ ಅಂತ ಅಷ್ಟೇ ಅಲ್ಲಿ ಒಪ್ಪಿರೋದು. ಯೋಗ್ಯ ಅಣ್ಣಾ ಹಜಾರೆಯ ಒಂದು ಮೂಮೆಂಟ್ ಏನಿತ್ತಲ್ಲ, ಆ ಮೂಮೆಂಟಲ್ಲಿ ಅವರು ರಾಜಕೀಯವಾಗಿ ಇವ್ರು ಮುಂದಕ್ಕೆ ಬಂದರು, ಅಣ್ಣಾ ಹಜಾರೆ ಪ್ರತಿಭಟನೆ ಮಾಡ್ಕೊಂಡು ಹಂಗೆ ಹಿಂದಕ್ಕೆ ಹೋದ್ರಷ್ಟೇ. ಇದು ಹಾಗಾಗಿ ರಾಜಕಾರಣ ತುಂಬ ಚೆನ್ನಾಗಿ ಮಾಡ್ತಾರೆ ಆಮ್ ಆದ್ಮಿ ಪಾರ್ಟಿ ಅವರು. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿರಲಿಲ್ವಾ? IND ನಲ್ಲಿ ಇದ್ರು ತಾನೆ. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡತಾನೆ ಮೊದಲು CM ಆಗಿದ್ದಾಗ. ಹೌದು, ಅದೇ ಕಾಂಗ್ರೆಸ್ ಸರ್ಕಾರ ಸರಿಯಿಲ್ಲ ಅಂತ ತಾನೆ ಇವರಲ್ಲಿ ದೆಹಲಿಯಲ್ಲಿ ಜಂತರ್ ಮಂತರ್ ಕೂತ್ಕೊಂಡಿದ್ದು. ಅಧಿಕಾರಕ್ಕಾಗಿ ಯಾರು ಯಾರ ಜೊತೆ ಬೇಕಾದ್ರೂ ಸಂಬಂಧವನ್ನ ಬೆಳೆಸ್ತಾರೆ. ಇದು ರಾಜಕೀಯದಲ್ಲಿ ಮೊದಲಿಂದನೂ ನಡೀತಾ ಇರೋ ರಾಜಕಾರಣ ಇದೆ. ನಾವಿಲ್ಲಿ ಕೂತ್ಕೊಂಡು ಸುಮ್ಮನೆ ಅಷ್ಟೇ ಮಾತಾಡಕಬೇಕು ಅಂದ್ಬಿಟ್ರೆ ಏನೂ ಆಗಲ್ಲ. ಇದ್ರ ಬಗ್ಗೆ ಹೋಗೋಣ. ಕರ್ನಾಟಕದ ಭ್ರಷ್ಟಾಚಾರಕ್ಕೆ ಬರಮ್ಮ ಈಗ.